ಈ ಮಂಗಳೂರನ್ನು ನೋಡಿದ್ದಾಗ ಭಾಳ ಹೆಮ್ಮೆ ಆಗ್ತದೆ ನನಗೆ, ಭಾಳ ಖುಷಿಯಾಗಿರ್ತದೆ ಕೂಡ. ಒಂದು ರೀತಿ ಫೀಲಿಂಗ್, ನಾನು ಕೂಡ ಇಲ್ಲೇ ಇರ್ಬೋದಿತ್ತಲ್ವ ಅಂತೇಳಿ. ಯಾಕಂದರೆ ನಿನ್ನೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ನನ್ನ ಬ್ಯಾಚ್ಮೇಟ್ ಒಬ್ಬರು ಫೋನ್ ಮಾಡಿದ್ದಾರೆ, ಬಸವರಾಜ್ ತೇಲಿ, ಮಹಾರಾಷ್ಟ್ರದಲ್ಲಿ DIG ಆಗಿದ್ದಾರೆ. ಫೋನ್ ಮಾಡಿ ಯಾವಾಗ ಬರ್ತಾ ಇದ್ದೀಯ ಅಂತ ಕೇಳಿದ್ದೇನೆ ಸುಮ್ಮನೆ. ನಾನು ನಿಜವಾಗ್ಲೂ ಅಲ್ಲಿ ಬರ್ತಾ ಇದ್ದೀನಿ, ಇವತ್ತು ನಿನ್ನೆ ಹೇಳಿದ್ದಾರೆ ನಾಳೆ ಬರ್ತೀನಿ ಅಂತ ಹೇಳಿ. ಏನು ಇಲ್ಲಿ ಯಾಕೆ ಬರ್ತಾ ಇದ್ದೆ, ಏನು ಸಂಬಂಧ ಇಲ್ಲ ಯಾಕಂತ, ನಾನು ಓದಿದ್ದು ಮಂಗಳೂರಿನಲ್ಲೇ ಅಂತೇಳಿ ಹೇಳಿದ್ದಾರೆ. ಸೊ ಭಾಳ ಖುಷಿಯಾಗಿತ್ತು. ಅವರಷ್ಟೇ ಅಲ್ಲ, ನೀವು ಕರೆಕ್ಟಾಗಿ ನೋಡಿದರೆ ನಮ್ಮಲ್ಲಿ ಕೂತಿದ್ದಂಥ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರು ಕೂಡ ಮಂಗಳೂರಿನಲ್ಲೇ ಓದಿದ್ದಾರೆ. ಈಗ ನಮ್ಮಲ್ಲಿದ್ದಂಥ ಧಾರವಾಡ SP ಅವರು ಕೂಡ ಮಂಗಳೂರಲ್ಲೇ ಓದಿದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲೇ ಓದಿದಂಥವರು ನಮ್ಮ ಮಂಗಳೂರಿನಲ್ಲೇ 1000 ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದಂಥವರು 3 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ಇಷ್ಟೆಲ್ಲ ನೋಡಿ ಭಾಳ ಹೆಮ್ಮೆ ಆಗ್ತಾ ಇರ್ತದೆ ನನಗೆ. ಎಲ್ಲರನ್ನು ನೋಡಿದ್ದಾಗ ಒಂದು 5 ವರ್ಷ ಹಿಂದೆ ಎಷ್ಟು ದೊಡ್ಡ ಸಾಧನೆಗಳಿದ್ದಾವಪ್ಪ 5 ವರ್ಷ ಹಿಂದೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಅಂತ ಹೇಳಿ ಭಾಳ ಖುಷಿ ಆಗ್ತದೆ, ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಇವಾಗಿದ್ದಂಥ ವಿದ್ಯಾರ್ಥಿಯರನ್ನು ನೋಡಿದರೆ ಬರುವವರೆಲ್ಲರೂ ಕೂಡ ಭಾಳ ಇನ್ಸ್ಪಿರೇಷನ್ ಇಟ್ಕೊಂಡು, ಭಾಳ ಆಸೆಗಳಿಟ್ಕೊಂಡು ಎಲ್ಲ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಬಂದಮೇಲೆ ಈ ವಿದ್ಯಾರ್ಥಿಗರೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ಈ ಎಲ್ಲ ಪೊಟೆನ್ಷಿಯಲ್ನ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಏನೇನಾಗಲಿಕ್ಕೆ ಬೆಸ್ಟ್ PU ಕಾಲೇಜಸ್ ಇದ್ದಾವೆ, ಮೆಡಿಕಲ್ ಕಾಲೇಜಸ್, ಡಿಗ್ರಿ ಕಾಲೇಜಸ್, ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್, ಏನು ಬೇಕಾದರೂ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗೋವ್ರನ್ನು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬರುವವರು ಯಾರು? ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್, ಇಂಜಿನಿಯರ್ಸ್, PU ಸ್ಟೂಡೆಂಟ್ಸ್, ಅವರು ಇವರಂತಲ್ಲ, ಎಲ್ಲ ರೀತಿಯಾದ ವಿದ್ಯಾರ್ಥಿಗಳು ಕೂಡ ಪಾಸಿಟಿವ್ ಬಂದಿದೆ. ವಿಚ್ ಈಸ್ ಟು ಸೇ ದಟ್ ದೇರ್ ಆರ್ ಡ್ರಗ್ಸ್ ಎವ್ರಿವೇರ್, ಸ್ಟೂಡೆಂಟ್ಸು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ.